ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನಸ ಅಲೋಕ್ ಕನ್ನಡ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಸಾರಿ, ತುಂಬ ದಿನಗಳಾದಮೇಲೆ ನಿಮ್ಮ ಹತ್ರ ಮಾತಾಡೋದಕ್ಕೆ ಸಿಗ್ತಾ ಇದ್ದೀನಿ, ವಿಡಿಯೋ ಮಾಡ್ತಾ ಇದ್ದೀನಿ. ಕಾರಣ ಏನೂ ಇಲ್ಲ, ಯೂಟ್ಯೂಬ್ಗಿಂತ ಇನ್ಸ್ಟಾಗ್ರಾಮಲ್ಲಿ ಜಾಸ್ತಿ ಬ್ಯುಸಿ ಆಗಿದ್ದೀನಿ. ನೀವೆಲ್ಲ ನೋಡೇ ಇರ್ತೀರ. ಮೋಸ್ಟ್ಲಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ನೀವೇನಾದ್ರು ನನ್ನ ವ್ಯೂವರ್ ಆಗಿದ್ದರೆ ನಿಮ್ಗೇನಾದರೂ ಇನ್ಸ್ಟಾಗ್ರಾಮ್ ಏನು ಅಕೌಂಟ್ ಅಂತ ಗೊತ್ತಿಲ್ಲ ಅಂದರೆ ಟ್ವಿನ್ ಗರ್ಲ್ಸ್ ಧರಣಿ ಧಾತ್ರಿ ಅಂತ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಮಕ್ಕಳುಗಳು ಇದ್ದಾರೆ. ಅವರ ಆಟ ತುಂಟಾಟನ ನೀವು ಅಲ್ಲಿ ನೋಡಬಹುದು. ಬನ್ನಿ ಇವತ್ತಿನ ವಿಷಯಕ್ಕೆ ಬರ್ತೀನಿ. ನಾನು ಆ್ಯಕ್ಚುಲಿ ಪಾಪು ತುಂಬಾ ಪ್ರಾಣಿಗಳಂದರೆ ಅವಳಿಗೆ ತುಂಬಾ ಇಷ್ಟ. ಧರಣಿಗೆ ಎಲ್ಲಿ ನಾಯಿ ನೋಡಿದ್ರು, ಬೆಕ್ಕು ನೋಡಿದ್ರು, ಮೀನುಗಳನ್ನ ನೋಡಿದ್ರು ತುಂಬಾ ಎಕ್ಸೈಟ್ ಆಗಿ ತುಂಬಾ ಖುಷಿ ಪಡ್ತಾಳೆ. ಹಾಗಾಗಿ ನಾವು ಕರ್ಕೊಂಬಂದಿರೋದು ಅಕ್ವೇರಿಯಂ ಪ್ಯಾರಡೈಸ್ಗೆ ಅಂತ. ಇದು ಸಡನ್ನಾಗಿ ಪ್ಲ್ಯಾನ್ ಮಾಡಿದಂಥದ್ದು. ಸ್ಯಾಟರ್ಡೆ ಆಫೀಸ್ಗೆ ಕರ್ಕೊಂಡು ಹೋಗಿದ್ವಿ. ಅಲ್ಲಿ ಫಿಶ್ ನೋಡಿ ತುಂಬಾ ಎಕ್ಸೈಟ್ ಆದಳು. ಸರಿ, ಯಾಕೆ ನಾವು ಇದನ್ನು ಆಚೆ ಕರ್ಕೊಂಡು ಹೋಗಬಾರ್ದು, ಫಿಶ್ಗಳನ್ನ ತೋರಿಸ್ಬಾರ್ದು ಅಂತ ಅಂದ್ಕೊಳ್ತಿದ್ದಂಗೆ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಹಿಂಗೆ ಸ್ಕ್ರೋಲ್ ಮಾಡ್ತಿದ್ದಾಗ ಈ ರೀಲ್ ಕಾಣ್ತು. ಈ ಥರ ಅಕ್ವೇರಿಯಂ ಪ್ಯಾರಡೈಸ್ ಇದೆ, ಮರ್ಮೇಡ್ ಇದೆ, ಫಿಶ್ಗಳಿದೆ ಅಂತ. ಸೊ ನಾವು ಎಕ್ಸೈಟೆಡ್ ಆಗಿ ಹೋದ್ವಿ, ನೋಡೋಣ ಪಾಪುನು ಇಷ್ಟಪಡ್ತಾಳೆ ಅಂತ. ಸೊ ನಮ್ಮ ಜೊತೆಗೆ ಜಾಯ್ನ್ ಆದರು ನಮ್ಮ ಕಸಿನ್ಸು. ಅವನು ಚಿಕ್ಕ ಹುಡುಗ ಆಗಿರೋದ್ರಿಂದ ಅವಳ ಜೊತೆನೂ ಚೆನ್ನಾಗಿ ಆಟ ಆಡಿಕೊಂಡು ಜೊತೇಲಿದ್ದ. ಸೊ ಎಲ್ಲರೂ ಒಟ್ಟಿಗೆ ಹೋದ್ವಿ. ಮನೆಯಿಂದ ಸ್ವಲ್ಪ ದೂರ ಇತ್ತು. ಹಾಗೆ ವೆದರ್ ಕೂಡ ತುಂಬ ಚೆನ್ನಾಗಿತ್ತು. ವೆದರಲ್ಲಿ ಹಾಗೆ ನೋಡ್ಕೊಳ್ತಾ ಚೆನ್ನಾಗಿತ್ತು. ಒಂಥರ ಡ್ರೈವ್ ಕೂಡ 1 ಅವರು. ಹಾಗೆ ಅಲ್ಲಿಂದ ಬರ್ತಾ ಟಿಕೆಟ್ ತೊಗೊಂಡ್ವಿ. ಟಿಕೆಟ್ ಅಂತೂ ತುಂಬ ಜಾಸ್ತಿನೇ ಅನ್ನಿಸ್ತು. ಯಾಕಂದರೆ ವೀಕೆಂಡಲ್ಲಿ ಸ್ವಲ್ಪ ಜಾಸ್ತಿ ಹೇಳ್ತಾರೆ, ವೀಕ್ ಡೇಸಲ್ಲಿ ಸ್ವಲ್ಪ ಕಮ್ಮಿ, ಸ್ವಲ್ಪ ಅಂದರೆ ಒಂದು 50 ರೂಪೀಸ್ ಕಮ್ಮಿ ಹೇಳ್ತಾರೆ ಅಷ್ಟೇ. ಬಟ್ ಮಕ್ಳುಗಳನ್ನ ಕರ್ಕೊಂಬರೋದಕ್ಕೆ ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು. ಒಂದು 3 to 4 hours ಅವ್ರನ್ನ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಎಂಗೇಜ್ ಆಗಿಡೋದಕ್ಕೆ ಈ ಪ್ಲೇಸ್ ಅಂತೂ ಮಾಡಿಸಿದ್ದು ಅಂತ ಹೇಳ್ಬೋದು. ಅದಕ್ಕೆ ನಾನು ಧರಣಿಗೆ ಮನೆಯಲ್ಲೇ ಚೆನ್ನಾಗಿ ಊಟ ಮಾಡಿಸಿ, ತಾಚಿ ಮಾಡಿಸಿ, ಮತ್ತು ಎದ್ಮೇಲೆ ಊಟ ಮಾಡಿ ಚೆನ್ನಾಗಿ ನೀರೆಲ್ಲ ಕುಡಿಸ್ಬಿಟ್ಟು ಕರ್ಕೊಂಡು ಹೋಗಿದ್ದೆ. ಮತ್ತು ಅಲ್ಲಿಂದ ಹೊರಗೆ ಬರೋದು ಎಷ್ಟೊತ್ತಾಗುತ್ತೋ ಏನೋ ಗೊತ್ತಾಗಲ್ಲ ಅಲ್ಲ. ಮಧ್ಯದಲ್ಲಿ ಅವಳು ಹೊಟ್ಟೆ ಹಸಿವು ಅಂದರೆ ಕಷ್ಟ ಆಗುತ್ತೆ. ಯಾಕಂದರೆ ಅಲ್ಲಿ ಒಳಗಡೆ ಅಂತೂ ಏನೂ ಬಿಡಲಿಲ್ಲ. ನಮಗೇನಾದರೂ ಬೇಕಾದರೆ ಅಲ್ಲೇ ತೊಗೊಂಡು ತಿನ್ನಬೇಕು. ಇನ್ನು ಚಿಕ್ಕ ಮಕ್ಕಳಿಗೆ ವೇಫರ್ಸು ಅದು ಇದು ಅದೆಲ್ಲ ಅಷ್ಟು ಬೇಡ ಅಂದ್ಬಿಟ್ಟು ನಾನು ಮನೆಯಲ್ಲೇ ಎಲ್ಲ ತಿನ್ನಿಸ್ಕೊಂಡು ಹೋಗಿದ್ದೆ. ಇನ್ನು ಕಾರಲ್ಲೂ ಸ್ವಲ್ಪ ತಿನ್ನಿಸ್ದೆ. ಸೊ ಹಾಗಾಗಿ ಅವಳು ಆರಾಮಾಗಿ ಎನರ್ಜಿಯಿಂದ ಆಟ ಆಡಿಕೊಂಡು ಓಡಾಡಿಕೊಂಡು ನೋಡ್ತಾ ಇದ್ಲು. ತುಂಬಾ ವಿಧವಾದ ಫಿಶ್ಗಳಿದೆ. ಒಂದೊಂದೂ ಒಂದೊಂದು ಥರ. ನೋಡೋದಕ್ಕಂತೂ 2 ಕಣ್ಣು ಸಾಕಾಗ್ತಿರ್ಲಿಲ್ಲ. ಮತ್ತು ಅವಳು ಪಟ ಅಂತ ನೋಡ್ಕೊಂಡು ಮುಂದಕ್ಕೆ ಓಡೋಗೋಳು. ನಾವು ಅದನ್ನು ನೋಡೋದಕ್ಕೆ ಟೈಮ್ ಸಾಕಾಗ್ತಾ ಇರಲಿಲ್ಲ ಅಂತ ಹೇಳ್ಬೋದು. ಈ ಸತಿ ನಾವು ಬರೀ ಧರಣಿನ ಕರ್ಕೊಂಬಂದಿದ್ವಿ. ಯಾಕಂದರೆ ಯೂಶ್ವಲಿ ನಾವೀಗ ಮಾಡ್ತಾ ಇರೋದೇನೆಂದರೆ 2 ವೀಕ್ಸ್ ಧರಣಿ ಇಟ್ಕೊಂಡಿದ್ರೆ 2 ವೀಕ್ಸ್ ಧಾತ್ರಿನ ಇಟ್ಕೊಳ್ತೀವಿ. ಹಾಗೆ ಶಫಲ್ ಮಾಡಿಕೊಂಡು ಕರ್ಕೊಂಬರ್ತಾ ಇದ್ದೀವಿ. ಇಬ್ರಿಗೂ ನಮ್ಮನೆ ಅಡ್ಜಸ್ಟ್ ಆಗಬೇಕು. ಮುಂದೆ ಇಲ್ಲೇ ಇರಬೇಕಲ್ವಾ. ಮತ್ತು ಅಲ್ಲೇ ಅಜ್ಜಿ ತಾತನ ಜೊತೆ ಅಡ್ಜಸ್ಟ್ ಆಗಿಬಿಟ್ರೆ ಇಲ್ಲಿ ತಾತ ಅಪ್ಪನ ಜೊತೆ ಅಡ್ಜಸ್ಟ್ ಆಗೋದು ಕಷ್ಟ ಅಂದ್ಬಿಟ್ಟು ಇಬ್ಬರೂ ಶಫಲ್ ಮಾಡ್ಕೊಳ್ತಾ ಇರ್ತೀವಿ. ಇಬ್ಬರು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಬರ್ತಾರೆ, ಹೋಗ್ತಾರೆ. ಒಂಥರ ಈ ಮನೆಯೂ ಅವ್ರಿಗೆ ಇವಾಗ ಅಡ್ಜಸ್ಟ್ ಆಗಿದೆ. ಸೊ ಈ ವೀಕ್ ನಮ್ಮ ಜೊತೆ ಇರೋದು ಧರಣಿ. ಹಾಗಾಗಿ ಅವಳನ್ನೇ ಕರ್ಕೊಂಬಂದ್ವಿ. ಇನ್ನು ಧಾತ್ರಿನ ಕರ್ಕೊಂಬಂದಿದ್ರೆ ಅವಳು ಇಷ್ಟು ಇಂಟ್ರೆಸ್ಟ್ ಆಗಿ ನೋಡ್ತಿರ್ಲಿಲ್ಲ. ಅವಳಿಗೆ ಇದೆಲ್ಲ ಅಷ್ಟೊಂದು ಇಂಟ್ರೆಸ್ಟು ಇಲ್ಲ. ಸೊ ಅದನ್ನು ಗೊತ್ತು ಕೂಡ ಆಗೋದಿಲ್ಲ ಅವಳಿಗೆ ಜಾಸ್ತಿ. ಹಾಗಾಗಿ ಇವಳು ಎಷ್ಟು ಎಂಜಾಯ್ ಮಾಡ್ತಾಳೆ, ಇವಳಿಗೆ ಏನೇನು ಗೊತ್ತಾಗುತ್ತೆ ಅದನ್ನು ತೋರಿಸೋಣ ಅಂದ್ಬಿಟ್ಟು ಇವಳನ್ನ ಕರ್ಕೊಂಬಂದಾಗ ನಾವು ಅಂಥದ್ದೇ ಪ್ಲೇಸ್ಗಳಿಗೆ ಕರ್ಕೊಂಡು ಹೋಗ್ತೀವಿ. ಇನ್ನು ಅವಳು ಬಂದಾಗ ಪಾರ್ಕಿಗೆ ಹೋಗೋದು, ಚಿಕ್ಕ ಪುಟ್ಟ ಆಟ ಆಡಿಸೋದು ಇಂಥದ್ದು ಅವಳಿಗಿಷ್ಟ. ಸೊ ಅದನ್ನು ಅವಳ ಜೊತೆ ಮಾಡ್ತೀವಿ. ಹಾಗಾಗಿ ಇವಳನ್ನ ಕರ್ಕೊಂಬಂದು ಚೆನ್ನಾಗಿ ಕುಣಿಸಿ ಎಲ್ಲ ಎಂಜಾಯ್ ಮಾಡಿದ್ವಿ ಇವತ್ತು. ಹಾಗೆ ನಾನು ಈ ಮರ್ಮೇಡ್ ಶೋಗೆ ಬಂದಿರೋದು ಅಂದರೆ ಅಕ್ವೇರಿಯಂ ಪ್ಯಾರಡೈಸ್ಗೆ ಬಂದಿರೋದು ಒಂದು ವಿಷಯ ಆದರೆ ವಿಡಿಯೋ ಮಾಡ್ತಾ ಇರೋದು. ಇನ್ನೂ 2 ಖುಷಿ ವಿಷಯಗಳಿದೆ. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅದಕ್ಕೋಸ್ಕರನೇ ನಾನು ಈ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡು ಶುರು ಮಾಡಿರೋದು. ಸೊ ಹಾಗಾಗಿ ಬನ್ನಿ ಫಸ್ಟ್ ವಿಡಿಯೋಗಳನ್ನ ನೋಡ್ಕೊಂಡ್ಬರೋಣ. ಸಾಕಾಗಿದೆ ಅಲ್ಲ? ಬೇಡ 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 ಮಮ್ಮಿ, ನೀರಿಗೆ ಕೆಮಿಕಲ್ಸ್ ಎಲ್ಲ ಹಾಕಿರ್ತಾರೆ. ಓಕೆ, ಏನು ಖುಷಿ ವಿಷಯ ಅಂತ ಕೇಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಮೊದಲನೇದಾಗಿ ಏನಂದರೆ
ನನ್ನ ಮಗಳು ಎರಡನೇವಳು ಇಷ್ಟು ದಿನ ನಡೀತಾ ಇರಲಿಲ್ಲ. ಅಂದರೆ ತುಂಬ ಈಗಾಗಲೇ ಅವಳಿಗೆ 1 ವರ್ಷ 7 ತಿಂಗಳು ದಾಟಿದೆ. ಆದರೆ ಅವಳಿನ್ನೂ ನಡೀತಿರಲಿಲ್ಲ. ಏನಾದರೂ ಇಟ್ಕೊಂಡು ಓಡಾಡೋಳು, ಸಪೋರ್ಟಿಗೆ ನಮ್ಮ ಕೈ ಹಿಡ್ಕೊಂಡ್ರೆ ಓಡಾಡೋಳು ಅಷ್ಟೇ. ಬಿಟ್ಟರೆ ಅವಳೇ ಇನ್ಶಿಯೇಟ್ ತೊಗೊಂಡು ನಡೆದಾಡ್ತಿರ್ಲಿಲ್ಲ ಒಬ್ಳೇನೇ. ತುಂಬ ಭಯ ಪಟ್ಕೊಳ್ಳೋಳು. ನಾವು ಅಂದ್ಕೊಳ್ತಿದ್ವಿ ಅವಳು ತುಂಬ ವೀಕ್ ಇದ್ದಾಳೆ, ಕಾಲು ಸರಿಯಾಗಿ ಇನ್ನೂ ಸ್ಟ್ರೆಂತ್ ಬಂದಿಲ್ಲ ಅಂತ, ಹಾಗಾಗಿ ಅವಳಿನ್ನೂ ಓಡಾಡ್ತಿಲ್ಲ ಅಂತ. ಬಟ್ ನಿನ್ನೆ ದಿನ ಅವಳು ಓಡಾಡೋದಕ್ಕೆ ಶುರು ಮಾಡಿದ್ದಾಳೆ. ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ. ತುಂಬ ಜನ ತುಂಬ ಇಂಟ್ರೆಸ್ಟ್ ತೋರಿಸ್ತೀರಾ, ತುಂಬ ಸಪೋರ್ಟ್ ಮಾಡ್ತೀರಾ, ಕಾಳಜಿ ತೋರಿಸ್ತೀರಾ. ಮಕ್ಕಳು ಹೇಗೆ ಎಲ್ಲ ಮಾಡ್ತಾರೆ, ಏನು ಅವ್ರ ದಿನಚರಿ ಏನು, ಅವ್ರಿಗೆ ಏನು ಕೊಡ್ತೀರಾ ಏನು ಅಂತೆಲ್ಲನೂ ಕೇಳ್ತೀರಾ ಇನ್ಸ್ಟಾಗ್ರಾಮಲ್ಲಿ. ನನಗೆ ತುಂಬ ದೊಡ್ಡ ಫ್ಯಾನ್ಸ್ಗಳಿದ್ದೀರಾ. ಅದೆಲ್ಲದಕ್ಕೂ ತುಂಬ ಥ್ಯಾಂಕ್ಸ್. ನಿಮ್ಮ ಆಶೀರ್ವಾದ ಹಾರೈಕೆಯಿಂದನೇ ಮಕ್ಕಳು ಇಷ್ಟು ಬೇಗ ಅವ್ರ ಗ್ರೋತ್ನ ಅವರು ಅಚೀವ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ನನಗಂತೂ ಇದು ತುಂಬಾ ಖುಷಿಯಾದಂಥ ವಿಷಯ. ಅವಳು ಎಷ್ಟು ಅಟ್ಲೀಸ್ಟ್ 4 ತಿಂಗಳಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ವಿ ಈಗ ನಡೀತಾಳೆ ಅಂತ. ಬಟ್ ಅವಳು ನಡೀತಾನೇ ಇರಲಿಲ್ಲ. ಏನಂದರೆ ಮಂಡಿನಲ್ಲೇ ಅಭ್ಯಾಸ ಮಾಡ್ಕೊಂಬಿಟ್ಟಿದ್ಲು. ನಾವು ಕಾಲಲ್ಲಿ ನಡೆಯೋದಕ್ಕಿಂತ ಸ್ಪೀಡಾಗಿ ಅವಳು ಮಂಡಿನಲ್ಲಿ ನಡೆಯೋಳು. ನಾನು ಎಷ್ಟೋ ವೀಡಿಯೋಗಳಲ್ಲಿ ಹಾಕಿದ್ದೀನಿ, ಆ ವೀಡಿಯೋಗಳನ್ನ ನೀವು ಕೂಡ ನೋಡ್ಬೋದು. ಅಷ್ಟು ಸ್ಪೀಡಾಗಿ ನಡೀತಾ ಇದ್ಲು. ಅವಳಿಗೇನೆಂದರೆ ಕಾಲಲ್ಲಿ ನಡಿಬೇಕು ಅನ್ನೋ ಇಂಟ್ರೆಸ್ಟ್ ಕೂಡ ಅವಳಿಗಿರಲಿಲ್ಲ. ಹಾಗೆ ವೀಕ್ನೆಸ್ಸು ಇರ್ಬೋದು. ಆಮೇಲೆ 1 ತಿಂಗಳಿಂದ ನಾವೀಗ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಅವಳಿಗೆ ಮೆಡಿಸನ್ ಕೂಡ ಹಾಕ್ತಾಯಿದ್ದೀವಿ, ಆ ವೀಕ್ನೆಸ್ಸಿಗಾಗಿರಲಿ ಸ್ಟ್ರೆಂತಿಗಾಗಿರಲಿ ಎಲ್ಲದಕ್ಕೂ. ಸೊ ಅದರಿಂದನೂ ಕೂಡ ಆಗಿರಬಹುದು. ಇನ್ನೊಂದೇನೆಂದರೆ ಧರಣಿನ 15 ದಿನದಿಂದ ನೋಡಿರಲಿಲ್ಲ. ಸೊ ಮನೆಗೆ ಕರ್ಕೊಂಡು ಹೋಗಿದ ತಕ್ಷಣ ಧರಣಿ ನೋಡಿದ್ಲು, ಅವಳು ನಡೆದಾಡ್ತಿದ್ದೆಲ್ಲ ನೋಡಿದ್ಲು, ಗಮನಿಸಿದ್ಲು. ಈಗ ಸ್ವಲ್ಪ ಅವಳಿಗೆ ಬುದ್ಧಿ ಬರ್ತಾ ಇದೆ. ಅದೆಲ್ಲ ನೋಡಿ ಅವಳು ಯೋಚನೆ ಮಾಡ್ತಾನೇ ಇದ್ಲು. ಆಮೇಲೆ ಸರಿ ಧರಣಿ ತುಂಬ ಚೆನ್ನಾಗಿ ನಡೆಯೋದು ಕಲ್ತಿದ್ದಾಳೆ. ಗ್ರಿಪ್ಪಾಗಿ ಹೆಂಗೆ ಅಲ್ಲಾಡಿಸಿದ್ರು ಅವಳನ್ನ ಬೀಳೋದಿಲ್ಲ, ಅಷ್ಟು ಚೆನ್ನಾಗಿ ನಡೆಯೋದು ಕಲ್ತಿದ್ದಾಳೆ. ಹಾಗಾಗಿ ಅವಳ ಭುಜದ ಮೇಲೆ ಇವಳನ್ನ ಕೈನ ಇಟ್ಬಿಟ್ಟು, ಈಗ ನಡಿ ಪಾಪು, ಚೆನ್ನಾಗಿ ನಡಿ ಅಂತ ಹೇಳಿದ್ಮೇಲೆ ಅವಳು ಭುಜದ ಮೇಲೆ ಕೈ ಇಟ್ಕೊಂಡು ನಡೆಯೋದಕ್ಕೆ ಶುರು ಮಾಡಿದ್ಲು. ಒಂದು 4-5 ರೌಂಡು ಧರಣಿನ ಕೂಡ ಸಾಫ್ಟಾಗಿ ಹ್ಯಾಂಡ್ಲ್ ಮಾಡೋದಕ್ಕೆ ಹೇಳಿದ್ವಿ. ಅವಳು ತುಂಬಾ ಅರ್ಥ ಮಾಡ್ಕೊಂಡ್ಳು. ತುಂಬ ಒಳ್ಳೆ ಮಗು ಅದು. ಹೇಳಿದ ತಕ್ಷಣ ಅರ್ಥ ಮಾಡಿಕೊಂಡು ಅವಳು ಬಿದ್ದೋಗ್ತಾಳೆ, ಜೋರಾಗಿ ಎಳ್ಕೊಂಡು ಹೋಗಬಾರ್ದು ಅಂತೆಲ್ಲ ತಿಳ್ಕೊಂಡು ಅವಳೇ ನಿಧಾನಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ನಿಧಾನಕ್ಕೆ ಒಂದು ಸ್ವಲ್ಪ ದೂರ ಕರ್ಕೊಂಡು ಹೋಗೋದು, ವಾಪಸ್ ಕರ್ಕೊಂಬರೋದು, ಹೀಗೆ ತುಂಬ ಸತಿ ಮಾಡಿಸಿದ್ಲು. ಅದು ಧಾತ್ರಿಗೂ ಖುಷಿ, ಧರಣಿಗೂ ಖುಷಿ, ಇಬ್ರಿಗೂ ಒಂಥರ ಆಟ ಥರ ಆಗೋಯಿತು. ಅಲ್ಲಿ ಓಡಾಡಿ ಒಂದು ಕೈಯಲ್ಲೇ ಇಟ್ಕೊಂಡು ಓಡಾಡಿ, ಆಮೇಲೆ ಕೈ ಬಿಟ್ಟು ಓಡಾಡಿ ಪ್ರಾಕ್ಟೀಸ್ ಮಾಡಿಕೊಂಡು, ಇಲ್ಲಿ ನಮ್ಮ ಮನೆಗೆ ಬಂದಿದ್ದ ತಕ್ಷಣನೇ ಅವಳು ಕೈ ಬಿಟ್ಟು ಆರಾಮಾಗಿ ಓಡಾಡೋದನ್ನ ಕಲ್ತ್ಬಿಟ್ಲು. ಎಷ್ಟು ಖುಷಿ ಆಯಿತು ಅಂದರೆ ನನಗೆ ನಾನೇ ಅಚೀವ್ಮೆಂಟ್ ಮಾಡದಿರೋ ಥರ ಖುಷಿ ಆಯಿತು. ಯಾಕಂದರೆ 4 ತಿಂಗಳಿಂದ ಕಾಯ್ದಿರೋದು. ಎಷ್ಟು ಜನ ಎಷ್ಟು ಥರ, ಇನ್ನೂ ನಿಮ್ಮ ಮಗು ನಡೀತಾ ಇಲ್ವಾ, ಇನ್ನೂ ಅಲ್ಲಿ ತೋರಿಸಿಲ್ವಾ, ನೆಗ್ಲೆಕ್ಟ್ ಮಾಡ್ತೀರಾ ಅದು ಇದು ಅಂತ. ಯಾಕಂದರೆ ನಮ್ಮ ಮಗು ಪರಿಸ್ಥಿತಿ ನಮಗೆ ಗೊತ್ತಿರುತ್ತೆ. ಬೇರೆಯವ್ರು ಏನೋ ಹೇಳ್ತಾರೆ ಅಂದ್ಬಿಟ್ಟು ನಾವು ಅದ್ರ ಪ್ರಕಾರ ನಡೆಯೋದಕ್ಕಾಗಲ್ಲ. ಅವಳ ಸ್ಟ್ರೆಂತ್ ಏನಿದೆ, ವೀಕ್ನೆಸ್ ಏನಿದೆ ನಮಗೆ ಗೊತ್ತು. ಅವಳು ಯಾವ ಟೈಮಿಗೆ ನಡೀತಾಳೆ ಅದು ಕೂಡ ಗೊತ್ತು. ಅದೆಲ್ಲ ತಿಳ್ಕೊಂಡು ನಾವು ಸೈಲೆಂಟಾಗಿದ್ದರೂ ಕೂಡ, ನಿಮ್ಮ ಮಗು ಯಾಕೆ ಇನ್ನೂ ನಡೀತಾ ಇಲ್ಲ, ಆಗಲೇ 1 ವರ್ಷ 7 ತಿಂಗಳಾಗೋಯ್ತು, ಇವಾಗ ಓಡಬೇಕಿತ್ತು, ನಿಮ್ಮ ಮಗು ಇನ್ನೂ ನಡೀತಾನೇ ಇಲ್ಲ ಅಂದವರು 1000 ಜನ. ಬಟ್ ನಾವು ಅದಕ್ಕೇನಕ್ಕೂ ತಲೆ ಕೆಡಿಸ್ಕೊಳ್ದೆ, ಅವಳು ಯಾವಾಗ ನಡೀತಾಳೆ ಆವಾಗಲೇ ನಡೀಲಿ, ಅವಳ ಟೈಮ್ ಅವಳು ಅಚೀವ್ ಮಾಡ್ತಾಳೆ ಅಂದ್ಕೊಂಡು ತಾಳ್ಮೆಯಿಂದ ಕಾಯ್ದಿದ್ದಕ್ಕೆ ನಮಗೊಂದು ಫಲ ಸಿಕ್ತು. ಅವಳಿಗೂ ಕೂಡ ಏನು ಹಿಂಸೆ ಮಾಡ್ದೇನೆ, ಫಿಸಿಯೋಥೆರಪಿ ಅದು ಇದು ಕೊಡಿಸಿ ಅವಳಿಗೂ ಕೂಡ ಹಿಂಸೆ ಕೊಡ್ದೇನೆ ಅವಳೇ ಖುಷಿಯಿಂದ ನಡೆಯೋದಕ್ಕೆ ಶುರು ಮಾಡಿದ್ಲು. ಅದು ನಮಗೆ ಖುಷಿಯಾದಂಥ ವಿಷಯ. ಹೀಗಾಗಿ ಈ ಖುಷಿನ ನಿಮ್ಮ ಜೊತೆ ಹಂಚ್ಕೊಳ್ಳೇಬೇಕು ಅಂತ ಹೇಳಿ ನಾನು ವಿಡಿಯೋ ಮಾಡ್ಕೊಳ್ತಾ ಇರೋದು. ಇಷ್ಟು ಖುಷಿಯಾಗಿರೋ ವಿಷಯನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ನೋಡ್ಕೊಂಬನ್ನಿ. ನಿಧಾನ ಕಣೆ, ನಿಧಾನ ಮಮ್ಮಿ. ಅಯ್ಯೋ ಹೋಗು.
ಜುಟ್ಟು ಹಿಡ್ಕೋಬಾರ್ದು ಕಂದ ಕರ್ಕೊಂಬ ಅಕ್ಕನ ಬಾ ಎದ್ದು ಬಾ ಬತ್ತಾಳೆ ಅವಳನ್ನು ಎದೋಳು 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 ಅಲ್ಲೇ ಅಲ್ಲೇ ನಿಂಚು ಪಪ್ಪಿ ನಿಧಾನ ಕರ್ಕೊಂಡೋಗಿ ಬಾರೆ ನಿಧಾನ ನಿಧಾನ ಕಿರ್ಚಬಾರ್ದು ಅಯ್ಯೋ ನಿಧಾನ ಕರ್ಕೊಂಡು ಹೋಗ್ಬೇಕು ಬಾ ಕರ್ಕೊಂಡು ಹೋಗು ಪಾಪುನ ತಡಿ 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 ನಿಧಾನಕ್ಕೆ ಹೋಗು ಅವಳು ಬತ್ತಾಳೆ ತಡಿ ನಿಧಾನಕ್ಕೆ ಹೋಗು ಹಾಂ ಹೋಗು ಬಿಡಪ್ಪ ಪಾಪ ನೋಡಿದ್ರಲ್ಲ ಹೀಗೆ ಓಡಾಡಿಸಿ ಮನೆಗೆ ಬಂದಿದ್ದ ತಕ್ಷಣ ಓಡಾಡೋದಕ್ಕೆ ಶುರು ಮಾಡಿದ್ಲು. ಇದೇ ಖುಷಿ ವಿಷಯನ ನಾನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಅಂತಿದ್ದು. ಈ ವಿಡಿಯೋ ನೋಡಿ ನಿಮಗೂ ಕೂಡ ಖುಷಿಯಾಗಿರುತ್ತೆ ಅಂತ ನನಗೆ ಗೊತ್ತು. ಆಮೇಲೆ ಯಾರೆಲ್ಲ ತುಂಬ ನಮಗೆ ಏನೋ ಕನ್ಸನ್ನು ಇಟ್ಕೊಂಡಿದ್ದೀನಿ ಅಂತ ಕೇಳ್ತಿದ್ರಲ್ಲ, ನೋಡಿ ನೋಡ್ಕೊಂಬಿಡಿ ಓಡಾಡ್ತಾ ಇದ್ದಾಳೆ. ನಿಮ್ಮ ಕನ್ಸನ್ನು ಸ್ವಲ್ಪ ಸ್ಟಾಪ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟು ಇನ್ನೊಂದೇನಪ್ಪ ಖುಷಿ ವಿಷಯ ಅಂದರೆ, ಇದು ತುಂಬಾ ಖುಷಿ ಪಡುವಂಥ ವಿಷಯ ನನಗೆ ಮಾತ್ರ. ಯಾಕಂದರೆ ನಾನು ಫಸ್ಟ್ ಇನ್ಸ್ಟಾಗ್ರಾಮಲ್ಲಿ ಕೊಲಾಬ್ರೇಷನ್ ವೀಡಿಯೋನ ಮಾಡಿದ್ದೀನಿ. ಸೊ ಚೆನ್ನಾಗಿ ಓಡ್ತಾ ಇದೆ. ನೀವು ಯಾರೆಲ್ಲ ನೋಡಿಲ್ಲ ನೋಡ್ಕೊಳ್ಳಿ. ಹಾಗೆ ಏನು ಪ್ರಮೋಷ್ನಲ್ ವೀಡಿಯೋ ಅಂದರೆ ಒಂದು ಪಿಜ್ಜಾದು. ಸೊ ಅದರಿಂದ ಫಸ್ಟ್ ನನಗೆ ಅಪ್ರೋಚ್ ಬಂತು. ನಾನು ಕೂಡ ಫಸ್ಟ್ ವೀಡಿಯೋ ಎಲ್ಲ ಅಂದ್ಬಿಟ್ಟು ಟ್ರೈ ಮಾಡಿದ್ದೆ. ವೀಡಿಯೋ ಕೂಡ ತುಂಬ ಚೆನ್ನಾಗಿ ಬಂತು. ಫಸ್ಟ್ ಎಕ್ಸ್ಪೀರಿಯನ್ಸ್. ಅದರಿಂದ ಹಣ ಎಷ್ಟು ಬರುತ್ತೋ ಏನೋ ನನಗಂತೂ ಗೊತ್ತಿಲ್ಲ. ಆದರೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಬೆಸ್ಟ್ ಅಂತ ಹೇಳ್ತಾರಲ್ಲ, ಹಾಗೆ ನಾನು ಕೂಡ ಒಂದು ಎಕ್ಸ್ಪೀರಿಯನ್ಸ್ನ ಪಡ್ಕೊಂಡೆ. ತುಂಬಾ ಚೆನ್ನಾಗಿತ್ತು. ಹಾಗೆ ತುಂಬ ಚೆನ್ನಾಗಿ ಓಡ್ತಾ ಇದೆ ವೀಡಿಯೋ. ನಾನು ಇಷ್ಟು ಬೇಗ ಒಂದು ಮಾನಿಟೈಸೇಷನ್ಗೆ ಇದಾಗಿ ನನ್ನ ವೀಡಿಯೋಗಳೂ ಕೊಲಾಬ್ರೇಷನ್ಗೆ ಹೋಗುತ್ತೆ ಅಂತ ನಾನು ಖಂಡಿತ ಅಂದ್ಕೊಂಡಿರಲಿಲ್ಲ. ಅದೊಂದು ಅಚೀವ್ಮೆಂಟ್ ಆಯಿತು. ಇದು ನನ್ನ ಮ್ಯಾನಿಫೆಸ್ಟೇಷನಲ್ಲಿ ನನ್ನದೊಂದು ಮೇನ್ ಗೋಲ್ ಆಗಿತ್ತು. ಸೊ ಅದು ಕೂಡ ಅಚೀವ್ ಆಯಿತು. ಆದರೂ ಕೂಡ ಖುಷಿನೇ. ಹೀಗಾಗಿ ಒಂದೇ ವಾರದಲ್ಲಿ 2 ಖುಷಿ ವಿಷಯಗಳು ನನ್ನ ಲೈಫಲ್ಲಿ ಬಂತು. ಇನ್ನು ನೆಕ್ಸ್ಟ್ ವೀಕ್ಗಳಲ್ಲೆಲ್ಲ ಹಬ್ಬ ಇದೆ, ಅದೊಂಥರ ಖುಷಿ ವಿಷಯ. ಇನ್ನು ಅಷ್ಟರೊಳಗಡೆ ಇನ್ನೂ ಕೂಡ ಸೂಪರಾಗಿ ನಡೆಯೋದು ಕಲ್ತಿರ್ತಾಳೆ. ಕ್ಯೂಟಾಗಿ ಫ್ರಾಕ್ಗಳನ್ನ ತಂದು ಹಾಕ್ಬಿಟ್ಟು ನಾವಂತೂ ಚೆನ್ನಾಗಿ ಎಂಜಾಯ್ ಮಾಡ್ತೀವಿ. ನೀವು ಕೂಡ ಹಬ್ಬಗಳನ್ನ ಚೆನ್ನಾಗಿ ಎಂಜಾಯ್ ಮಾಡಿ, ಚೆನ್ನಾಗಿ ಆಚರಿಸಿ. ಹಬ್ಬಗಳಿಂದೇನು ಶುರುವಾಗ್ತಾಯಿದೆ, ಶಾಪಿಂಗ್ ಮಾಡಬೇಕು, ಎಲ್ಲನೂ ಕೂಡ ರೆಡಿ ಮಾಡ್ಕೋಬೇಕು. ಮಕ್ಕಳನ್ನ ಇಟ್ಕೊಂಡು ಈ ಸತಿಯಿಂದನೇ ನಾನು ಫಸ್ಟ್ ಹಬ್ಬಗಳನ್ನ ಒಂಟಿಯಾಗಿ ಮಾಡೋದಕ್ಕೆ ಶುರು ಮಾಡ್ತಾ ಇರೋದು. ಒಂದು ಧೈರ್ಯ ಮಾಡಿದ್ದೀನಿ, ಏನೂ ತೊಂದರೆ ಆಗೋದಿಲ್ಲ, ಇಬ್ಬರು ಕೋಆಪ್ರೇಟ್ ಮಾಡ್ತಾರೆ ಅಂತ. ನೋಡಬೇಕು ಏನಾಗುತ್ತೆ ಅಂತ. ಸೊ ಇಷ್ಟೆಲ್ಲ ಮುಗಿಸ್ಕೊಂಡು ನಾವು ಅಕ್ವೇರಿಯಂ ಪ್ಯಾರಡೈಸ್ನ ಕ್ಲೀನಾಗಿ ಒಂದು 2 ಅವರ್ಸ್ ಏನೋ ಚೆನ್ನಾಗಿ ಓಡಾಡಿದ್ವಿ. ಸುಸ್ತಂತೂ ಏನೂ ಆಗಲಿಲ್ಲ, ಯಾಕಂದರೆ ನಿಧಾನಕ್ಕೆ ಓಡಾಡ್ತಿದ್ದರಿಂದ. ಆಮೇಲೆ ಇದು ತುಂಬಾ ಬಿಗ್ಗೆಸ್ಟ್ ಟನಲ್ ಅಂತ ಹೇಳ್ಬೋದು. ತುಂಬಾ ಉದ್ದ ಇದೆ, ನೋಡೋದಕ್ಕೆ ತುಂಬಾ ಏನೇನೋ ಫಿಶಸ್ ಇದೆ. ಚೆನ್ನಾಗಿತ್ತು. ಒಂಥರ ಚಿಕ್ಕವ್ರಿಗಲ್ದೇನೆ ದೊಡ್ಡವ್ರಿಗೂ ಕೂಡ ಒಂಥರ ಮೈಂಡ್ ಫ್ರೆಶ್ನೆಸ್ ಆಗಿ ಎಲ್ಲನೂ ಯೂಸ್ ಆಯಿತು. ಇದನ್ನೆಲ್ಲ ಫಾಸ್ಟಾಗಿ ನೋಡಿಕೊಂಡು ಮುಂದಕ್ಕೆ ಹೋಗಿದ್ದೆ ನಾವು ಮರ್ಮೇಡ್ ಶೋಗೆ. ಟೈಮಿಂಗ್ಸ್ ಫಿಕ್ಸ್ ಮಾಡಿದರು. ಆ ಟೈಮಿಂಗ್ಸಿಗೆ ನಾವು ಅಲ್ಲಿ ಕೂತ್ಕೋಬೇಕಿತ್ತು. ಆದರೆ ನಾವು ಹೋಗಿ ಸ್ವಲ್ಪ ಲೇಟ್ ಆಗಿದ್ದರಿಂದ ಎಲ್ಲ ಸೀಟ್ಗಳಲ್ಲಿ ಕೂತ್ಕೊಂಡ್ಬಿಟ್ಟಿದ್ರು. ನಮಗೆ ಹಿಂದೆ ಜಾಗ ಸಿಕ್ತು. ಬಟ್ ಅದರಲ್ಲೂ ಕೂಡ ಮರ್ಮೇಡ್ಗಳನ್ನ ನೋಡಿದ್ವಿ. ಇಬ್ಬರಿದ್ದರು, ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು. ಒಂದು 10 ಮಿನಿಟ್ಸ್ ಏನೋ ಆ್ಯಕ್ಟ್ ಇತ್ತು. ನೋಡಿಕೊಂಡು ಖುಷಿಪಟ್ವಿ. ಬಟ್ ಇದನ್ನೇನು ಮಕ್ಕಳು ಗಮನಿಸ್ಲಿಲ್ಲ ಅಷ್ಟು ದೂರದ ತನಕ. ಬಟ್ ಅವರು ಫಿಶ್ಗಳು ನೋಡಿದ್ದು ಅವ್ರಿಗೆ ಖುಷಿ ಇತ್ತು. ಹಾಗೆ ಅಲ್ಲೇ ಸ್ವಲ್ಪ ಅದು ಇದು ಚಾಟ್ಸ್ಗಳಿದ್ವು, ತಿಂದ್ಕೊಂಡು ಅದನ್ನೆಲ್ಲ ಅಲ್ಲಿಂದ ಹೊರಟಿದ್ದಾಯಿತು. ನಾನು ಈ ಥರ ಶೋನ ನೋಡಿದ್ದು ಫಸ್ಟ್ ಟೈಮ್. ಹಾಗಾಗಿ ನಾನಂತೂ ಎಕ್ಸೈಟ್ಮೆಂಟಲ್ಲಿ ಹೇಗೆ ಇವ್ರು ಇಷ್ಟೋ ತನಕ ಒಳಗಿರ್ತಾರೆ ಏನು ಅಂತೆಲ್ಲ ಡೀಟೇಲಾಗಿ ನೋಡ್ತಾ ಇದ್ದೆ. ಲೈಟ್ ಆನ್ ಆದಮೇಲೆ ಗೊತ್ತಾಯಿತು ಎಷ್ಟು ಜನ ಸೇರಿಕೊಂಡಿದ್ರು ಅಂದರೆ. ಸಂಡೇ ಆಗಿದ್ದರಿಂದ ತುಂಬಾ ಜನ ಇದ್ದರು. ಹಾಗಾಗಿ ನಮಗೆ ಸೀಟ್ ಏನೂ ಸಿಗಲಿಲ್ಲ. ದಿನಕ್ಕೆ 3-4 ಶೋಗಳಿರುತ್ತಂತೆ. ಆ ಟೈಮ್ಗೆ ನಾವು ಅರೇಂಜ್ ಮಾಡ್ಕೊಂಡು ಕರೆಕ್ಟಾಗಿ ಅಲ್ಲಿ ಒಳಗಡೆ ಹೋಗಬೇಕು. ಬಾಕಿ ಟೈಮಲ್ಲಿ ಫಿಶ್ಗಳನ್ನ ನೋಡ್ತಾ ಇರ್ಬೋದು. ಏನೇ ಟೈಮ್ ಲಿಮಿಟ್ಸ್ ಇರೋದಿಲ್ಲ. ಸೊ ಇಷ್ಟೊಂದೆಲ್ಲ ಮುಗಿಸ್ಕೊಂಡು ನಾವು ಆಚೆ ಬಂದು ಹಾಗೆ ಊಟ ಎಲ್ಲ ಮಾಡಿಕೊಂಡು ನಾವು ಮನೆ ರೀಚ್ ಆಗೋ ಅಷ್ಟೊತ್ತಿಗೆ 10-10:30 ಆಗಿಬಿಟ್ಟಿತ್ತು. ಪಾಪುಗೂ ನಿದ್ದೆ ಎಳೀತಾ ಇತ್ತು. ಬಂದವರೇನೇ ಡ್ರೆಸ್ ಚೇಂಜ್ ಮಾಡಿ ಪಾಪುನ ಮಲಗಿಸ್ಬಿಟ್ವಿ. ಅವಳಿಗೂ ಸುಸ್ತಾಗಿತ್ತು. ಸೊ ಈ ರೀತಿ ಆಗಿತ್ತು ನಮ್ಮ ವೀಕೆಂಡ್. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತೀನಿ.
ಓಕೆ ಬಾಯ್. ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ.